ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಕಾರಣಿಕ ಕ್ಷೇತ್ರ ಮಂಗಳೂರು ತಾಲೂಕಿನ ಅಂಬ್ಲಮೊಗರು, ಪಾವೂರು, ಹರೇಕಳ 3 ಗ್ರಾಮ ವ್ಯಾಪ್ತಿಗೊಳಪಟ್ಟ ಮಾಗಣಿಯ ಕುತ್ತಿಮೊಗರು ಜಾತ್ರಾ ಮಹೋತ್ಸವ ಬುಧವಾರ ಮುಂಜಾನೆ ವಿಜೃಂಭಣೆಯಿಂದ ನಡೆಯಿತು. ಡಬ್ಬಿಲಿ ಗುತ್ತಿನಿಂದ ಶ್ರೀ ದೋಮಾವತಿ ಬಂಟ, ಪಾವೂರು ಗುತ್ತಿನಿಂದ ಶ್ರೀ ವೈದ್ಯನಾಥ ಹಾಗೂ ಮಣಿಬೆಟ್ಟು ಗುತ್ತಿನಿಂದ ಶ್ರೀ ಕೊಡಮಣಿತಾಯ ದೈವಗಳ ಭಂಡಾರ ಏಕಕಾಲದಲ್ಲಿ ಹೊರಟು ಸಂಪಿಗೆದಡಿ ಮನೆತನಕ್ಕೊಳಪಟ್ಟ ಜಾಗದಲ್ಲಿ 3 ದೈವಗಳು ಪರಸ್ಪರ ಭೇಟಿಯಾಗಿ ನೇಮೋತ್ಸವ ನಡೆಯುವುದು ಇಲ್ಲಿನ ವಿಶೇಷತೆ. ವರ್ಷಂಪ್ರತಿಯಂತೆ ಸಾವಿರಾರು ಮಂದಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ 3 ದೈವಗಳ ಕೃಪೆಗೆ ಪಾತ್ರರಾದರು. ತಮ್ಮ ಕಷ್ಟದ ಸಂದರ್ಭದಲ್ಲಿ ಹಾಗೂ ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೇಳಿಕೊಂಡಂತೆ ಸೇವಂತಿಗೆ ಹಾಗೂ ಮಲ್ಲಿಗೆ ಹೂವಿನ ಹಾರವನ್ನ ದೈವಗಳ ಸನ್ನಿಧಾನಕ್ಕೆ ಸಮರ್ಪಿಸುವುದು ಇಲ್ಲಿನ ನಡೆದುಕೊಂಡು ಬಂದಿರುವ ಪದ್ಧತಿ. ಪ್ರಾತಃಕಾಲ 4 ಗಂಟೆಯ ಸುಮಾರಿಗೆ ದೈವಗಳ ಭಂಡಾರವೇರುವುದಾದರೂ ಈ ಸಂದರ್ಭದಲ್ಲಿ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹಾಜರಿದ್ದು ಹರಕೆ ರೂಪದಲ್ಲಿ ಹೂವಿನ ಹಾರಗಳನ್ನು ಸಮರ್ಪಿಸುತ್ತಾರೆ. ದೈವ ದರ್ಶನದ ಬಳಿಕ ಪ್ರಸಾದ ರೂಪವಾಗಿ ಅದೇ ಹೂವಿನ ಹಾರವನ್ನ ಹಿಂಪಡೆಯುತ್ತಾರೆ. ಇಂತಹ ವಿಶಿಷ್ಟ ರೀತಿಯ ದೈವಾರಾಧನೆಯಲ್ಲಿ ಭಕ್ತ ಸಮುದಾಯ ಭಾಗಿಯಾಗಿ ಪುನೀತರಾದರು. ಬಳಿಕ ಮೈಸಂದಾಯ ದೈವಕ್ಕೆ ಹಗಲು ನೇಮೋತ್ಸವ ನಡೆಯಿತು. ಸಂಪಿಗೆದಡಿ ಅರ್ಧನಾರೀಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ರಾಜೀವ್ ಆಳ್ವ ಅವರು ವಿ4 ನ್ಯೂಸ್ನೊಂದಿಗೆ ಮಾತನಾಡಿ, ಸಂಪಿಗೆದಡಿಯಲ್ಲಿ ಅರ್ಧನಾರೀಶ್ವರ ದೇವಸ್ಥಾನ ನಿರ್ಮಾಣಗೊಳ್ಳುತ್ತಿದ್ದು ಕ್ಷೇತ್ರದ ಇತಿಹಾಸದಂತೆ ದೇವರು ಜಳಕಕ್ಕೆ ಹೋಗುವಾಗ ಮಾಗಣಿಗೆ ಸಂಬಂಧಿಸಿದ 3 ಗುತ್ತಿನ ಮನೆಯ ದೈವಗಳು ದಾರಿಯಲ್ಲಿ ದೇವರಿಂದ ಪ್ರಸಾದ ಸ್ವೀಕರಿಸಿ ಬಳಿಕ ಸಂಪಿಗೆದಡಿ ಕಟ್ಟೆಗೆ ಬಂದು ನೇಮೋತ್ಸವ ನಡೆಯುವ ಸಂಪ್ರದಾಯ ಇತ್ತು. ಮುಂದಿನ ದಿನಗಳಲ್ಲಿ 3 ದೈವಗಳು ದೇವಸ್ಥಾನಕ್ಕೆ ಬಂದು ದೇವರ ಪ್ರಸಾದ ಸ್ವೀಕರಿಸಿ ಕಟ್ಟೆಗೆ ಬಂದು ನೇಮೋತ್ಸವ ನಡೆಯಬೇಕು ಎಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡು ಬಂದಿದೆ ಎಂದು ತಿಳಿಸಿದರು. ಹರೇಕಳ ಅಂಬ್ಲೆಮೊಗರು ಈ ಮೂಜಿ ಗ್ರಾಮದ ಒಂಜಿ ಮಾಗನೆ ನೆತ್ತ ಅಪಾರವಾದ ಮಾತ ಊರ್ದ ಜನಕ್ಕಲ್ಲ ಸಂಪಿಗೆದಡಿ ಇಟ್ಟು ಸಂಪಿಗೆ ಅಡಿ ತಟ್ಟಿನ ಜಾಗೋಡು ಅರ್ಧನಾರೀಶ್ವರ ದೇವಸ್ಥಾನವನ್ನು ಮಲ್ತೊಂದುಲ್ಲೇರಿ ಮಾತಿರ್ನಲ್ಲ ಸಾಕಾರಡು ಅವು ಇತ್ತ ಗರ್ಭಗುಡಿ ಒಂದು ತೀರ್ಥ ಮಂಟಪ ರೆಡಿಯಾಗಿ ಬರ್ಪುನ 2002 ಸಾಧಾರಣ ಏಪ್ರಿಲ್ದ ಉಲಾಯಿ ಬ್ರಹ್ಮಕಲಶಕ್ಕೂ ಸಿದ್ಧತೆ ಮಾತ್ರ ಮಲ್ತೊಂದುಂಡು. ಮತ್ತು ದುಂಬುದಕ್ಕಲು ಎಂಚಿನ ಪಂತೇರ್ಕೊಂಡಾಗ ಅಲ್ಪದ ದೇವೇರಿ ಜಲಕ್ಕೂ ಪೋನಾಗ ಸಾದಿಡಿ ಮೂಜಿ. ಡೆಬ್ಬಿಲಿ ಗುತ್ತಿನ ಮೋಹನ್ ದಾಸ್ ರೈ ನೇಮೋತ್ಸವದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ದೈವದ ಸಮಕ್ಷಮ ದೈವ ಪ್ರತಿಭಾನಿಸಿ ಬರ್ತದೆ. ದೈವ ತಂತ್ರದಾರಲ್ಲ ಮಾಗಣ ಮುಖಾಂತರ ಕೇಳುವೇರು ಮತ್ತು ಮುದ್ದಾದ ಸೇವೆಗೆ ದಿನದ ಈ ಥರದ ನಿರ್ಧಾರ ಪಂಡದ್ದು ನಿರ್ಧಾರ ಒಂದು ಪಂಪೇರು ಇಂಚಿನ ಗಳಿಗೆ ಈತನೇ ತಾರೀಕಿಗೆ ಇಂಚಿನ ದಿನ ತಾನಿ ಕೋರಿಕುಂಟಾದ ಬೊಕ್ಕ 8ನೇ ತಾರೀಕಿಗೆ ಇಂಚಿನ ಪೊರ್ತುಗು ಮೂಜಿ ಸತ್ತಲೆದು ಮೂಜಿ ಬಂಡಾರದಿಲ್ಲದ ಬಂಡಾರ ಬಿದ್ದಾರ್ದು ಇತ್ತೆ ಪೊರ್ತುಗು ಪಂಡ ಈ ಸರ್ತಿ 4:45 ಗಂಟೆದ ಉಲಾಯ ಕಾಂಡ 4:45 ಗಂಟೆ ಬೊಕ್ಕ ಬಯ್ಯ ಒಂದು 5 ಕಾಲಿತ್ತ ಉಲೈ ದೊಂಪ ಪೊಗ್ಗೋಡು ಪಡ್ಡದ್ದು ಮೂರ್ತ ಕೊರ್ಪೇರು. ಆ ಮೂರ್ತ ಪ್ರಕಾರ 3 ಸತ್ಯಲು ಅವೇ ಸರಿಯಾದ ದೊಂಪ. ಈ ಸಂದರ್ಭದಲ್ಲಿ ಡೆಬ್ಬಿಲಿ ಗುತ್ತಿನ ಮೋಹನ್ ದಾಸ್ ರೈ, ಅರ್ಧನಾರೀಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ರಾಜೀವ್ ಆಳ್ವ, ರವೀಂದ್ರ ಶೆಟ್ಟಿ ಉಳಿದೊಟ್ಟು, ಸಂಪಿಗೆದಡಿ ಮನೆತನದ ಮನೋಹರ್ ಶೆಟ್ಟಿ, ನಡಿಕಂಬಳ ಗುತ್ತು, ರಮೇಶ್ ಆಳ್ವ ಸಂಪಿಗೆದಡಿ, ನಂದರಾಮ್ ರೈ ಬೆಳ್ಳೂರು ಪರಾರಿ, ಸದಾಶಿವ ಸಾಮನಿ, ಭಾಸ್ಕರ್ ರೈ ಸಂಪಿಗೆದಡಿ, ದೇವರಾಜ್ ರೈ, ಕಡೆಂಚುಗುತ್ತು ಜೀವನ್ ರೈ ಮೊದಲಾದವರು ಉಪಸ್ಥಿತರಿದ್ದರು.
ಹರೇಕಳ ಗುತ್ತು, ಡೆಬ್ಬಿಲಿ ಗುತ್ತು, ಪಾವೂರು ಗುತ್ತು, ಮಾಣಿಬೆಟ್ಟು ಗುತ್ತು, ಕಡಿಂಚ ಗುತ್ತು, ಕಿಲ್ಲೂರು ಗುತ್ತು ಸೇರಿದಂತೆ ಒಟ್ಟು 14 ಗುತ್ತು ಹಾಗೂ 11 ಬಾಳಿಕೆಗಳು ಈ ವ್ಯಾಪ್ತಿಗೆ ಒಳಪಡುತ್ತವೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್ 24/7 ಹರೇಕಳ.